ಟಚ್ ಹಾಕು. ದೆವ್ವ ಕಾಣಿಸಿಲ್ಲ ಅಂದರೆ ದೆವ್ವನ ಕರೆಯೋದಕ್ಕೋಸ್ಕರ ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತ ನೋಡೋಣ. ಟೇಸ್ಟು ಇವಾಗ ಇಲ್ಲಿ ಟೇಸ್ಟ್ ಮಾತ್ರ ಆಗ್ತದೆ. ಟೇಸ್ಟ್ ಮಾತ್ರ ಈಗ ಒಂದು ದಿನದ ಮುಂಚೆನೂ ಇಲ್ಲಿ ಹಾಕ್ಬಿಟ್ಟು ಬ್ಯಾನರ್ನ ಇಲ್ಲೇ ಹಾಕ್ಬಿಟ್ಟು ಹೋಗೋರೆ. ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹೇಳ್ದಂಗೆ ಗೋಸ್ಟ್ ಹಂಟಿಂಗ್ನ ಮಾಡೋಕ್ಕೆ ಸ್ಮಶಾನಕ್ಕೆ ಬಂದಿದ್ದೀನಿ. ಈ ಸ್ಮಶಾನದಲ್ಲಿ ದೆವ್ವ ಇಲ್ಲ ಅಂದ್ರೂ ಹುಡುಕ್ತೀನಿ, ಆದ್ರೂ ಸಿಕ್ಕಲಿಲ್ಲ ಅಂದ್ರೂ ಗೋರಿ ಮೇಲೆ ಕೂತ್ಕೊಂಡು ಬಿರಿಯಾನಿ ಮತ್ತು ಕಬಾಬ್ನ ತಿಂದು ಆ ದೆವ್ವನ ಇವತ್ತು ಹಂಟಿಂಗ್ ಮಾಡೋಣ. ಬನ್ನಿ ಇವಾಗ ದೆವ್ವನ ಹುಡ್ಕೋಕ್ಕೆ ಹೋಗೋಣ. ಇಲ್ಲಿ ಫುಲ್ಲು ಕತ್ಲೆ ಐತೆ. ಇಲ್ಲೇ ಒಂದು 2-3 ಈಗ ಊತಾಕಿರೋ ಒಂದು ಇದೆಲ್ಲ ಕಾಣಿಸ್ತೈತೆ, ನೋಡ್ತಾ ಇರ್ಬೋದು ನಾವು. ಇಲ್ಲಿ ಅಲ್ಲಿ ಮತ್ತು ಇಲ್ಲೆಲ್ಲ ಈಗೀಗ ಊತಾಕಿರೋ ಅಂಥದ್ದು ಇದು. ಬನ್ನಿ ಇವಾಗ ಹಂಗೆ ಮುಂದೆ ಹೋಗೋಣ. ಎಲ್ಲಾದ್ರೂ ಸಿಗುತ್ತಾ ಏನು ಅಂತ ಗೊತ್ತಿಲ್ಲ. ಟಚ್ ಹಾಕು, ಟಚ್ ಕೊಡು. ಇಲ್ಲಿ ನೋಡ್ಬೋದು. ಇವಾಗ ನೀವು ಇಲ್ಲಿ ಕಾಣಿಸ್ತಾಯಿದೆ ಗೊತ್ತಾ, ಈ ಫೋಟೋ ನೋಡಿದ್ರೆ ಹೆಂಗೆ ಅಂದರೆ ಫುಲ್ಲು ಗಾಬಾಗ್ತಾಯಿದೆ. ಒಂದು ಸತಿ ನಿಮಗೂ ಆ ಫೋಟೋನ ತೋರಿಸಿ ನೋಡಿರಿ. ಈ ಅಜ್ಜಿ ಫೋಟೋ ನೋಡಿದ್ರೆ ಯಾವ ಥರ ಆಗ್ತಾಯಿದೆ. ಆ್ಯಕ್ಚುಲಿ ಇಲ್ಲೆಲ್ಲೂ ಹೋಗೋಕ್ಕೆ ದಾರಿನೇ ಇಲ್ಲ. ಇಲ್ಲೆಲ್ಲ ನೋಡಿ, ಇಲ್ಲಿ ಈಗ ಒಂದು ದಿನದ ಮುಂಚೆನೂ ಇಲ್ಲಿ ಹಾಕ್ಬಿಟ್ಟು ಬ್ಯಾನರ್ನ ಇಲ್ಲೇ ಹಾಕ್ಬಿಟ್ಟು ಹೋಗೋರೆ. ಏನು ಗೈಸ್, ಏನೋ ಸೌಂಡ್ ಆಯಿತು ಮೇಲ್ಗಡೆ ಮರದ ಮೇಲೆ. ಏನು ಅಂತ ಗೊತ್ತಾಯ್ತಲ್ಲ ನನಗೂ ಗೈಸ್. ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ 1, 2, 3, 4, 5 ಇದೆಲ್ಲ ಈಗ ಅಡ್ಮಿಷನ್ ಆಗಿರೋದು. ಹೆಂಗೆ ಅಂದರೆ ನಿನ್ನೆ ಇಲ್ಲ ಮೊನ್ನೆ ಇಲ್ಲ ಒಂದು ವಾರದ ಮುಂಚೆ ಇಲ್ಲಿ ಗೋರಿಗಳ್ನ ಬಂದು ಕಟ್ಟಿದ್ದಾರೆ. ಇನ್ನೂ ಸಮಾಧಿ ಕೂಡ ಮಾಡಿಲ್ಲ. ಅದೇ ಸಮಾಧಿ ಮಾಡೋರೆ, ಗೋರಿ ಯಾವುದೂ ಕಟ್ಟಿಲ್ಲ, ಬರೀ ಮಣ್ಣಾಕಿ ಮುಚ್ಚೋರೆ. ಬನ್ನಿ ಇದೇ ಥರ ಇವಾಗ ಮುಂದೆ ಹೋಗಿ ನೋಡೋಣ. ನೋಡ್ತಾ ಇರ್ಬೋದು, ಆವಾಗಲೇ ಏನೋ ಬಂತು ಅಂತ ಇಲ್ಲಿಂದ ಎತ್ಕೊಂಡು ಓಡೋಗ್ಬಿಟ್ಟೆ. ಹೆವಿ ಭಯ ಆಗೋಯ್ತು ನನಗೆ. ಸೊ ಎಲ್ಲಿ ಕಾಲಿಕ್ಕಿದ್ರೂ ಲೈಕ್ ಗೋರಿ ಮೇಲೇ ಕಾಲು ಇಡ್ತಾ ಇದ್ದೀನಿ. ಗೈಸ್ ಅವಾಗಲೇ ಏನೋ ಒಂದು ಸೌಂಡ್ ಬಂತು, ಏನೋ ಕಾಣಿಸ್ದಂಗೆ ಆಯಿತು, ಅದಕ್ಕೆ ಇಲ್ಲಿಗೆ ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ಅಲ್ಲಿ ಏನಾಯ್ತು ನೋಡೋಣ. ಅದೇನೋ ಐತೆ ಗೈಸ್. ಇವಾಗ ಬಾಳೆ ಎಲೆನ ಹಾಕಿದ್ದೀನಿ. ಈಗ ಬಿಸಿ ಬಿಸಿ ಬಿರಿಯಾನಿ, ಅದು ದಮ್ ಬಿರಿಯಾನಿ ಬೇರೆ ತಂದಿರೋದು. ಬಿರಿಯಾನಿ ಹಾಕ್ಕೊಂಡೆ. ನೆಕ್ಸ್ಟ್ ಇದ್ರ ಜೊತೆಗೆ ಒಂದು ಲೆಗ್ ಪೀಸ್ನ ಕೂಡ ಹಾಕ್ಕೊಳ್ಳೋಣ. ಲೆಗ್ ಪೀಸ್ ಕೂಡ ರೆಡಿ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಆದರೂ ಒಂದು ಸ್ವಲ್ಪ ಭಯ ಆಗ್ತೈತೆ. ಹಿಂದೆ ಯಾರ್ಯಾರೋ ಬಂದಂಗೆ ಫೀಲ್ ಆಗ್ತೈತೆ, ಅದಕ್ಕೆ ಸ್ವಲ್ಪ ಇಟ್ಬಿಡೋಣ. ಫಸ್ಟ್ ಇವ್ರಿಗೇನೆ ಇಟ್ಬಿಡೋಣ ಬಿರಿಯಾನಿ ಮತ್ತು ಬಿರಿಯಾನಿ ಪೀಸು, ರೈಸು ಇವ್ರಿಗೆ ಇಟ್ಟಾಯಿತು ಗೈಸ್. ಇವಾಗ ಬಿರಿಯಾನಿನ ಎಲೆಗೆ ಹಾಕ್ಕೊಂಡಾಯಿತು, ಒಂದು ಲೆಗ್ ಪೀಸು. ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತ ನೋಡೋಣ. ಟೇಸ್ಟು ಟೇಸ್ಟ್ ಮಾತ್ರ ಆಗ್ತದೆ. ಟೇಸ್ಟ್ ಮಾತ್ರ ಗೈಸ್. ಲೆಗ್ ಪೀಸಿಗೆ ಎಳಿತಾ ಇದ್ದೀನಿ ಗೈಸ್. ಇದೇನೋ ಅವಾಗಿಂದ ಗೊತ್ತಾಯ್ತಾ ಇಲ್ಲ. ಹಿಂಗೆ ಲೆಗ್ ಪೀಸ್ ಹಿಂಗೆ ಎತ್ಕೊಳ್ಳೋ ಟೈಮ್ಗೆ ಹಿಂದೆ ಯಾವುದೋ ಕರಿಯೋ ಥರ ಹಿಂಗೆ ಎಳಿಯೋ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ನನಗೆ. ಆದರೂ ಧೈರ್ಯ ಮಾಡಿ ಇವಾಗ ತಿನ್ನೋಣ ಲೆಗ್ ಪೀಸು. ಅದೇನೋ ಗೊತ್ತಿಲ್ಲ ಗೈಸ್, ಇಲ್ಲಿ ಬಂದು ತಿಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಬಂದು ಟ್ರೈ ಮಾಡಿರಿ, ನಿಮ್ಮ ರಿಸ್ಕ್ ಮೇಲೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ. ಈಗ ಬೇಗ ಬೇಗ ತಿಂದು ಮುಗಿಸೋಣ, ಯಾಕಂದರೆ ಜಾಸ್ತಿ ಹೊತ್ತು ಇದ್ರ ಮೇಲೆ ತಿನ್ನಬಾರ್ದು.
ಅವಾಗಿಂದ ಆ ಕಡೆ ಈ ಕಡೆಯಿಂದ ಅದೇನೋ ಕರೆದಂಗೆ ಎಳ್ದಂಗೆಲ್ಲ ಫೀಲ್ ಆಗ್ತಾಯಿತ್ತು ನನಗೆ. ಗಂಟ್ಲಲ್ಲೂ ಸಿಂಕೊಂಬಿಡೋಣ ಬೇಗ. ಗೈಸ್ ಫೈನಲ್ ಲಾಸ್ಟ್ ತುತ್ತಿದು. ಇದನ್ನು ತಿಂದು ನಾನು ಫಸ್ಟು ಇಲ್ಲಿಂದ ಎದ್ದೋಗ್ಬಿಡ್ಬೇಕು, ಯಾಕಂದರೆ ನನ್ನ ಕೈಲಿ ಆಗ್ತಾಯಿಲ್ಲ. ಆವಾಗಿಂದ ಬಂದಾಗಿಂದ ತಲೆನೋವೆಲ್ಲ ಸ್ಟಾರ್ಟ್ ಆಗಿಬಿಟ್ಟೈತೆ. ಆವಾಗಿಂದ ಹಿಂದೆಯಿಂದ ಏನೋ ಲೈಕ್ ಎಳಿತಾ ಇರೋ ಥರ ಫುಲ್ಲು ಸೌಂಡ್ಸ್ ಎಲ್ಲ ಬರ್ತೈತೆ. ನಾನು ಆವಾಗಿಂದ ಹಿಂದೆ ನೋಡ್ತಾ ಇಲ್ಲ. ಬಟ್ ಲಾಸ್ಟ್ ತುತ್ತು ತಿನ್ಕೊಂಡು ಲಾಸ್ಟ್ ಬೈಟು ಇದನ್ನು ಲೆಗ್ ಪೀಸ್ ಕಚ್ಚಿ ಮುಗೀತು. ಊಟ ಎಲ್ಲ ತಿಂದು ಮುಗಿಸಿದ್ದೀನಿ. ಮತ್ತು ಇದೇ ಥರ ಕ್ರೇಜಿಯಾಗಿರೋ ವೀಡಿಯೋಸಲ್ಲಿ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.